ಸುವರ್ಣ. ಮಾತ್ರ ನಡೆದಿದ್ದೆಲ್ಲ ಕೇಳಿದ್ಮೇಲೆ ನನ್ಗೂ ಹಾಗೆ ನಾಗಾರ್ಜುನ ಶ್ರಾವಣಿ ಮನೆಗೆ ಹೋಗಿದ್ದಾನೆ ಅಂತ. ನಿಮ್ಮ ಅನುಮಾನಗಳು ನಿಜಾನೇ ಆದ್ರೆ ಈ ಸಲ ನಾನು ತಗೊಳ್ಳೋ ಆಕ್ಷನ್ ತುಂಬಾ ಸೀರಿಯಸ್ ಆಗಿದೆ ಮಾವ. ಹೌದು ಜೈ, ಬಾ ನನ್ನ ಜೊತೆಲಿ. ಏನಾಗಿರ್ಬೋದು? ಅಂಥದ್ದೇನಾದರೂ ಆಗಿದ್ರೆ ನನಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವ? ನಾನಿಲ್ಲಿ ಕಾಯ್ತಾ ಇರ್ತೀನಿ ಅನ್ನೋದು ಗೊತ್ತಿಲ್ವಾ? ಛೇ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಮನೆಯಿಂದ ಹೊರಟಿದ್ದೀನಿ, ದಾರಿಯಲ್ಲಿದ್ದೀನಿ ಅಂತ ಫೋನ್ ಮಾಡಿದ್ಲಲ್ಲ, ಏನು ಮಾಡಲಿ ಈಗ? ಹೋಗೋದಾ ಬಿಡೋದಾ? ಮನೆಗೆ ಹೋಗಿ ನೋಡ್ಲಾ? ಅಕಸ್ಮಾತ್ ನಾನು ಅವ್ರ ಮನೆಗೆ ಹೋದಾಗ ಅವ್ರೇನಾದರೂ ಇಲ್ಲಿಗೆ ಬಂದ್ಬಿಟ್ರೆ? ಹಾಗ ಅನ್ಕೊಂಡು ಇಷ್ಟೋ ತನಕ ಕಾದಿದ್ದಾಯ್ತು. ಇನ್ನು ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೊದಲೇ ಶ್ರಾವಣಿಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ವಾಪಸ್ ಮನೆಗೆ ಏನಾದರೂ ಹೋಗಿರ್ಬೋದಾ? ನಾನು ಒಬ್ಬನೇ ಹುಚ್ಚಂತರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಮನೆಗೆ ಹೋಗಿ ನೋಡೋದೇ ಒಳ್ಳೇದು. ಅಂದ್ರೆ ಶ್ರಾವಣಿ ಮತ್ತೆ ಅತ್ತೆ ಮನೆಯಿಂದ ಹೊರಟಿದ್ದಾರೆ. ನಾನು ಹೇಳಿದ ಜಾಗಕ್ಕೆ ಬರ್ತಾ ಎಲ್ಲಿ ಹೋದ್ರು ಇವರು?
ಛೇ, ಎಲ್ಲಿ ಹೋದ್ರೆ ಇವರು? ಇಬ್ರು ಮೊಬೈಲು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ? ಚಿಕ್ಕಮ್ಮ, ನೀವೇನಿಲ್ಲಿ? ಶ್ರಾವಣಿ ನೋಡೋಣ ಅಂತ ಬಂದೆ. ಶ್ರಾವಣಿನ? ನಮ್ಮ ಮನೆಗೆ ಬಂದು ನೀನು ನಿಮ್ಮಮ್ಮ ಮನೆ ಬಿಟ್ಟು ಬಂದಿದ್ದೀರಾ, ನಿಮ್ಮನ್ನ ನನ್ನ ಮನೇಲಿ ಇಟ್ಕೋತೀರಾ ಅಂತ ಕೇಳಿದ್ಲು. ಧಾರಾಳವಾಗಿ ಕರ್ಕೊಂಡು ಬಾಮ್ಮ ಅಂತ ಹೇಳಿದೆ. ಆಮೇಲೆ ಶ್ರಾವಣಿ ಕಡೆಯಿಂದ ಸುದ್ದಿನೇ ಇಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ಯಾಕೆ ನಮ್ಮ ಮನೆಗೆ ಬರಲಿಲ್ಲ? ಹೀಗೆ ಏನೇನೋ ಆಗಿ ಕೊನೆಗೆ ನಾನು ಅಮ್ಮ ಮನೆಗೆ ವಾಪಸ್ ಹೊರಟೋದು. ನಾವು ಅಂದ್ಕೊಂಡ್ರೆ ದೇವ್ರ ನಿರ್ಧಾರ ಮಾಡಿಲ್ಲ. ನಿಜ, ಆ ದೇವರೇ ಒಂದು ನಿರ್ಧಾರ ಮಾಡಿರ್ತಾನೆ. ಈ ಶ್ರಾವಣಿ ನಮ್ಗಳ ದೇವರು ಅನ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನಮ್ಮ ವಿಷಯದಲ್ಲಿ ಅವಳಿಗೆ ಇಷ್ಟ ಬಂದಂಗೆ ನಿರ್ಧಾರ ತಗೋತಾ ಇದ್ದಾಳೆ. ಏನ್ ಹೇಳ್ತಿದ್ದೆ ನೀನು? ಈ ಶ್ರಾವಣಿ ತನಿಗೆ ತಾನೇ ಸರ್ವಾಧಿಕಾರಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಇಷ್ಟ ಬಂದಾಗೆ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾಳೆ. ಎಲ್ಲ ಅವಳು ಹೇಳ್ದಾಗೆ ನಡಿಬೇಕು, ಯಾರು ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು. ಯಾಕೆ ನಾಗಾರ್ಜುನ್, ಏನಾಯ್ತು? ಶ್ರಾವಣಿ ಏನ್ ಮಾಡಿದ್ಲು? ನಾನು ನಮ್ಮಮ್ಮ ನಿಮ್ಮ ಮನೇಲಿ ಉಳಿಯೋದಕ್ಕೆ ಅಂತ ನಿಮ್ಮ ಹತ್ರ ಮಾತಾಡ್ಕೊಂಬಂದ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ನನ್ನನ್ನು ಅಮ್ಮನ್ನು ಬಲವಂತ ಮಾಡಿ ಮನೆಗೆ ವಾಪಸ್ ಕಳಿಸಿದ್ಲು. ಯಾಕೆ ಹಾಗೆ ಮಾಡಿದ್ಲು? ಯಾಕೆ ಅಂತ ಯಾರಿಗೆ ಗೊತ್ತು? ಕೇಳಿದ್ರೆ ಹೇಳ್ಬೇಕಲ್ಲ. ಅವಳು ಏನೇ ಹೇಳಿದ್ರು ನಾವ್ ಎರಡನೇ ಪ್ರಶ್ನೆ ಮಾಡದೆ ಬಾಯಿ ಮುಚ್ಕೊಂಡು ಕೇಳ್ಬೇಕಷ್ಟೇ. ಈಗ ನೋಡಿ, ಎಲ್ಲೋ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅವ್ರ ತಾಯಿನ ಪಾರ್ಕ್ ಹತ್ರ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ಲು. ಕಾದು ಕಾದು ನನ್ನ ತಲೆ ಕಾವಲಿ ಆಗೋಗಿದೆ. ಆದ್ರೆ ಅವ್ರು ಮಾತ್ರ ಬಂದಿಲ್ಲ. ಮನೆ ಹತ್ರ ಬಂದು ನೋಡಿದ್ರೆ ಬೀಗ ಹಾಕಿದೆ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾಕೆ ಹೀಗೆ ಮಾಡ್ತಾಳೋ ಒಂದು ಅರ್ಥ ಆಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ನಾಗಾರ್ಜುನ್. ಶ್ರಾವಣಿ ಏನೇ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಎಲ್ಲರೂ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀರಾ. ಶ್ರಾವಣಿ ಬಗ್ಗೆ ಚಕಾರ ಎತ್ತೋ ಹಾಗೆ ಇಲ್ಲ. ನಮ್ಮಮ್ಮ, ದೇವೇರಿ ಅತ್ತೆ, ಈಗ ನೀವು ಇದೊಂದು ಡೈಲಾಗ್ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ. ಸಾರಿ ಚಿಕ್ಕಮ್ಮ, ಅವಳ ಮೇಲಿರೋ ಕೋಪನ ನಾನು ನಿಮ್ಮ ಮೇಲೆ ತೋರಿಸ್ತಾ ಇದ್ದೀನಿ. ಇರ್ಲಿ ಬಿಡು ನಾಗಾರ್ಜುನ್. ಸರಿ ನಡೀರಿ, ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ನಾನು ಆಟೋಲ್ಲೇ ಹೋಗ್ತೀನಿ. ಚಿಕ್ಕಮ್ಮ, ನಾನಿರುವಾಗ ನೀವು ಆಟೋದಲ್ಲಿ ಹೋಗ್ತೀರಾ? ಕುತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಕೂತ್ಕೊಳ್ಳಿ ಚಿಕ್ಕಮ್ಮ. ಏನಾಯ್ತು ನಾಗಾರ್ಜುನ್? ಪಂಚರ್ ಆಗಿದೆ. ಈಗೇನ್ ಮಾಡೋದು? ಏನು ಮಾಡೋದು ಅಂದರೆ, ಅದಾದ್ರೂ ಪಂಚರ್ ಅಂಗಡಿ ಹುಡ್ಕೊಂಡು ಹೋಗೋದು, ಪಂಚರ್ ಹಾಕ್ಸೋದು. ಅಲ್ಲಿವರೆಗೂ ನೀವು ನಟರಾಜ ಸರ್ವಿಸ್, ನಾನು ತಳ್ಳು ನೂಕು ಐಸ. ಯಾಕೆ ಇವತ್ತು ಬೆಳಗ್ಗೆಯಿಂದ ಟೈಮೇ ಸರಿ ಇಲ್ಲ. ಎಲ್ಲ ಆಗಿದ್ದು ಶ್ರಾವಣಿಯಿಂದ. ಅನಿಷ್ಟಕ್ಕೆಲ್ಲ ಶನೀಶ್ವರನ ಕಾರಣ ಅನ್ನೋ ಹಾಗೆ ನೀನ್ ಎಲ್ಲದಕ್ಕೂ ಶ್ರಾವಣಿನೇ ದೂರ್ಬೇಡ. ಅಲ್ಲ, ಈಗ ನಿನ್ ಬೈಕ್ ಪಂಚರ್ ಆಗಿರೋದಕ್ಕೂ ಶ್ರಾವಣಿಗೂ ಏನ್ ಸಂಬಂಧ? ಸರಿ ಬಿಡಿ, ಶ್ರಾವಣಿ ವಿಷಯ ತೆಗೆದ್ರೆ ನೀವೆಲ್ಲಿ ಸುಮ್ಮನೆ ಇರ್ತೀರಿ. ನಡೀರಿ.
ಸುವರ್ಣ. ನಾಗಾರ್ಜುನ, ಶ್ರಾವಣಿ, ನಾನೇ ಮುಂದೆ ನಿಂತು ನಿಮ್ಮ ಮದುವೆನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು, ಅದನ್ನು ನನ್ನ ಕಣ್ ತುಂಬ ನೋಡಬೇಕು ಅಂತ ಎಷ್ಟೆಲ್ಲ ಕನಸು ಕಂಡಿದ್ದೆ. ಆದರೆ ವಿಧಿ ನಿಮ್ಮ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕೋ ಅವಕಾಶನೂ ನನಗೆ ಕೊಡ್ತಾ ಇಲ್ಲ. ನಾಗಾರ್ಜುನ, ಅಪ್ಪ ಅಮ್ಮ ಅಕ್ಕಂದಿರು ಎಲ್ಲರೂ ಇದ್ರು, ಅನಾಥಂತರ ಎಲ್ಲೋ ಮದುವೆ ಆಗ್ತಾ ಇದೆಯಲ್ಲೋ. ಯಾರನ್ನ ದೂಷಣೆ ಮಾಡಿ ಏನೋ ಪ್ರಯೋಜನ? ನಾನು ಕೇಳ್ಕೊಂಡು ಬಂದಿದ್ದ ಪುಣ್ಯ ಇಷ್ಟೇ. ಹೇಗೋ ಆ ಮಕ್ಕಳ ಮದುವೆ ನಿರ್ವಿಘ್ನವಾಗಿ ನಡೆದು ಅವ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಏನು ಕಾವೇರಮ್ಮನವರು ಅಶೋಕವನದಲ್ಲಿ ಸೀತೆ ಮಾತೆ ಕೂತಂಗ್ ಕೂತ್ಬಿಟ್ಟಿದ್ದೀರಿ. ಹೌದು, ನನ್ನ ಪರಿಸ್ಥಿತಿ ಈಗ ಅಶೋಕವನದ ಸೀತೆ ತರನೇ ಆಗಿದೆ. ದುರಂತ ಅಂದ್ರೆ ನನ್ನ ಮನೇನೆ ನನಗೆ ಅಶೋಕವನ. ಇಷ್ಟು ದಿನ ನನ್ನ ಪಾಲಿಗೆ ಯಾವ ಗಂಡ ಶ್ರೀರಾಮಚಂದ್ರ ಆಗಿದ್ರು ಅವರೇ ಈಗ ನನ್ನ ಪಾಲಿಗೆ ರಾವಣ ಆಗಿದ್ದಾರೆ. ಗುಡ್, ವೆರಿ ಗುಡ್. ಕೇವಲ ಅರ್ಧ ದಿನ ಮನೆ ಬಿಟ್ಟು ಹೋದ ಮಾತ್ರಕ್ಕೆ ವಾ ಮಾತುಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ ಬಂದಿದ್ಯಾ. ಅರ್ಧ ದಿನ ಹೊರಗಡೆ ಹೋಗಿ ಕಲ್ತ್ಕೊಂಡು ಬಂದಿದ್ದ ಮಾತುಗಳಲ್ಲ ರೀ ಇದು. ನನ್ನ ಅರ್ಥ ಆಯುಸ್ಸು ಆತ್ಮ ಅಭಿಮಾನ ಅದು ಬಿಟ್ಕೊಂಡು ಬದುಕದ್ನಲ್ಲ, ಆ ಆಕ್ರೋಶ ಈಗ ಜ್ವಾಲಾಮುಖಿಯಾಗಿ ಹೊರಗಡೆ ಬರ್ತಾ ಇದೆ. ಓ, ಆ ನಿನ್ನ ಜ್ವಾಲಾಮುಖಿ ನನ್ನ ಸುಟ್ಟು ಭಸ್ಮ ಮಾಡೋಕ್ ಮುಂಚೆ ನನಗೆ ಒಂದೇ ಒಂದು ಸತ್ಯ ಹೇಳ್ಬಿಡ್ತೀಯ. ಪ್ಲೀಸ್ ಪ್ಲೀಸ್ ಕಾವೇರಿ. ಯಾವ ಸತ್ಯ? ಅದೇ ಈಗ ನಿನ್ ಮಗ ಅರ್ಜೆಂಟ್ ಆಗಿ ಬ್ಯಾಗ್ಗೆ ಬಟ್ಟೆಗಳು ತುರ್ಕೊಂಡು ಪೇರಿ ಕಿತ್ನಲ್ಲ, ಅದೆಲ್ಲಿಗೆ? ನಿನ್ನ ಮಗ ಎಲ್ಲಿಗೆ ಹೋದ ಕಾವೇರಿ? ಇದೇ ಪ್ರಶ್ನೆನ ನೀವು ಅವನನ್ನು ಕೇಳಿದ್ರಲ್ಲ, ಅವನೇ ನಿಮಗೆ ಉತ್ತರ ಹೇಳಿದ್ನಲ್ಲ. ಉತ್ತರ ಕೊಟ್ಟ, ಆದ್ರೆ ಅವನು ಕೊಟ್ಟಿದ್ದು ಉತ್ತರ ನಿಜ ಅನಿಸ್ತಾ ಇಲ್ಲ. ಅವನ ಉತ್ತರ ಯಾಕೋ ಸಮಾಧಾನ ಕೊಡ್ಲಿಲ್ಲ, ನಿಜ ಹೇಳಲಿಲ್ಲ ಅನಿಸ್ತು. ಅದಕ್ಕೆ ನಿಜ ಏನು ಅಂತ ನಿನ್ನ ಹತ್ರ ಕೇಳ್ತಾ ಇದ್ದೆ. ನಿಮ್ಮ ಹತ್ರ ಹೇಳದೆ ಇರೋ ಸತ್ಯನ ನನ್ನ ಹತ್ರ ಹೇಗ್ರಿ ಹೇಳ್ತಾನೆ? ನನ್ನ ಮಗನ ಹತ್ರ ನಾನು ಬಲವಂತವಾಗಿ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಂಡಿದ್ದಾಯ್ತು. ಆದ್ರೆ ಅದು ಎಷ್ಟು ನಿಜ ಅನ್ನೋದು ನನಗೆ ಗೊತ್ತು. ಬಟ್ ನಿನ್ನ ಮುದ್ದಿನ ಮಗ ನಿನ್ನ ಹತ್ರ ವಾಲಂಟಿಯರ್ ಬಂದು, ಅಮ್ಮ ನಾನು ಇಂಥ ಕೆಲ್ಸದ ಮೇಲೆ ಇಂಥ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾನಲ್ಲ, ಆ ಉತ್ತರ ಬೇರೆ ಇರುತ್ತೆ, ಅದು ನಿಜಾನೂ ಆಗಿರುತ್ತೆ. ಹೇಳ್ದ ನಾಗಾರ್ಜುನ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ದ, ಏನು ಕೆಲ್ಸದ ಮೇಲೆ ಹೋಗ್ತೀನಿ ಅಂತ ಹೇಳ್ದ, ಮದುವೆಗೆ ಹೋಗ್ತೀನಿ ಅಂತ ಹೇಳ್ಬಿಡ್ಬೋದ? ನನ್ನ ಹತ್ರನೂ ಹೇಳ್ದ, ಫ್ರೆಂಡ್ ಮದುವೆ ದಾವಣಗೆರೆಗೆ ಹೋಗ್ತಿದ್ದೀನಿ ಅಂತ. ಆದ್ರೆ ನಿಜವಾಗ್ಲೂ ಅವನು ಎಲ್ಲಿಗೆ ಹೋಗಿದ್ದಾನೆ ಕಾವೇರಿ? ಹೇಳಿದ್ನಲ್ಲ ರೀ, ನನಗೂ ಅದನ್ನೇ ಹೇಳ್ದ ಅಂತ. ಸುಳ್ಳು ಸುಳ್ಳು ಕಾವೇರಿ, ಸತ್ಯ ಬೇರೆನೇ ಇರುತ್ತೆ. ನಿನ್ನ ಮಗ ಎಲ್ಲೋ ಬೇರೆ ಕಡೆನೆ ಹೋಗಿದ್ದಾನೆ, ಯಾವುದೋ ಕೆಲಸದ ಮೇಲೆ ಹೋಗಿದ್ದಾನೆ. ಅದೆಲ್ಲಿಗೆ ಯಾಕೆ ಅಂತ ನನ್ನ ಹತ್ರ ಹೇಳು.
ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ನಿಜನ ಸುಳ್ಳು ಅಂತ ಹೇಳೋದಕ್ಕೆ ಬರಬೇಡಿ. ನಿಮ್ ಹತ್ರ ಏನ್ ಹೇಳ್ಬಿಟ್ಟು ಹೋದ ನನ್ನ ಹತ್ರನೋ ಅದನ್ನೇ ಹೇಳ್ಬಿಟ್ಟು ಹೋದ. ಇಲ್ಲ ಕಾವೇರಿ, ಸುಳ್ಳು. ಲೋ ವಜ್ರ, ಏನದು ನೀನು ವಿಚಾರಿಸೋ ರೀತಿ? ನೀನು ಚಾಕ್ಲೇಟ್ ಕೊಡ್ತೀನಿ ನಿಜ ಹೇಳ್ಮರಿ, ಬಿಸ್ಕಿಟ್ ಕೊಡ್ತೀನಿ ನಿಜ ಹೇಳ್ಮರಿ ಅಂದಾಗಿದೆಯಲ್ಲ. ಲೋ ವಜ್ರ, ಹಿಂಗ್ ಮಲ್ಲಿಗೆ ಹೂ ತಗೊಂಡು ಹೊಡೆದಂಗ್ ಕೇಳಿದ್ರೆ ನಿಜ ಹೇಳ್ತಾಳೇನೋ? ಮಚ್ಚು ತಗೊಂಡು ಕೊಚ್ಚ ಹಾಕ್ತೀನಂತ ಹೇಳು, ಆವಾಗ ಬಾಯಿ ಬಿಡ್ತಾಳೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಲೋ ವಜ್ರ, ಧಮಕಿ ಹಾಕಿದೆ ಅಂದ್ರೆ ಹೊಟ್ಟೆಲಿರೋ ಸತ್ಯ ಗುದ್ದುಕೊಂಡು ಹೊರಗೆ ಬಂದ್ಬಿಡ್ಬೇಕು. ಹಾಗೆ ಕೇಳು. ಅದ್ ಬಿಟ್ಕೊಂಡು ಲೇ ಮಾಮಣಿ ಸತ್ಯ ಹೇಳೆ, ಸುಳ್ಳು ಹೇಳಿದ್ರೆ ನನ್ನ ನಾಣೆ ಅಂತ ಕೇಳ್ತೀಯಲ್ಲೋ. ನಿನ್ನ ಅಮ್ಮ ಹೇಳಿದ್ ಕೇಳಿಸ್ಕೊಂಡಲ್ಲ, ನಿಜ ಏನು ಅಂತ ಹೇಳು. ನಿಮ್ಮಮ್ಮ ಕೇಳಿದ್ರು ಅದೇ ಉತ್ತರ, ಅವ್ರಮ್ಮ ಕೇಳಿದ್ರು ಅದೇ ಉತ್ತರ. ನಿಮ್ಮ ಹತ್ರ ಏನ್ ಹೇಳ್ಬಿಟ್ಟು ಹೋದ್ನೋ ನನ್ನ ಹತ್ರನೋ ಅದನ್ನೇ ಹೇಳ್ಬಿಟ್ಟು ಹೋದ. ಮಾವ, ಅತ್ತೆ ಅಜ್ಜಿ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ದಾರೆ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಏಯ್, ನಾನು ನನ್ನ ಗಂಡ ಮಾತಾಡ್ತಾ ಇದ್ದೀವಿ. ನಮ್ಮಿಬ್ಬರ ಮಧ್ಯೆ ಯಾವಳಾದ್ರೂ ಬಂದ್ರೆ ಮರ್ಯಾದೆ ಉಳಿಯೋದಿಲ್ಲ. ಏನೇ ಕವಿತನ್ನ ಯಾವಳು ಅಂತೇನೆ? ಇವಳು ನೀನು ಸೊಸೆ ಆಗೋಳು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಯಾವತ್ತೂ ಹೇಳಾಯ್ತು. ಏ ಕಾವೇರಿ, ನಿಮ್ಮ ಹೆಸರು ನನಗೂ ಗೊತ್ತಿದೆ, ಹೇಗೆ ಅನ್ನೋದಕ್ಕೆ ನನಗೂ ಬರುತ್ತೆ. ಅಂದ್ರೆ ನನ್ನನ್ನ ಏನ್ ಪರಮೇಶ್ವರಿ ಅಂತ ಕರಿತೀಯೇನೆ? ಲೋ ವಜ್ರ, ಕೇಳ್ದೇನು ನಿನ್ನ ಹೆಂಡತಿ ಹೇಳಿ ಮಾತನ್ನ ಕಿತ್ತು ಹಾಕವಳು ನಾಲ್ಗೆನ. ಹಾ ಮಾಡಿ, ನಿಮ್ಮ ತಾಯಿ ಹೇಳ್ದಾಗೆ ಮಾಡಿ. ಆಗ್ಲಾದ್ರೂ ನಿಮ್ಮ ಹಾಳಾದ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ತಾಪತ್ರೆ ತಪ್ಪುತ್ತೆ. ನೋಡಿದೇನೋ ಎಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಅಮ್ಮ ಪ್ಲೀಸ್ ಮಾ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ವಿ. ಅಲ್ಲಮ್ಮ, ನಾವ್ ಏನ್ ಕೇಳ್ಬೇಕು ಅಂತ ಬಂದ್ವಿ, ಏನ್ ಮಾತಾಡ್ತಾ ಇದ್ವಿ? ಸರಿ, ನಾಗಾರ್ಜುನ ಎಲ್ಲಿ ಹೋದ ಅಂತ ಮೊದಲು ವಿಚಾರಿಸು, ಆಮೇಲೆ ಇವಳನ್ನು ವಿಚಾರಿಸ್ಕೊಳ್ಳೋಣ. ಕಾವೇರಿ, ಸುಮ್ನೆ ಸತಾಯಿಸ್ಬೇಡ. ನಾಗಾರ್ಜುನ ಎಲ್ಲಿಗೆ ಹೋಗಿದ್ದಾನೆ ಅಂತ ನಿಜ ಹೇಳು. ಕೇಳದ್ನಲ್ಲ ಮದ್ವೆಗೆ ಹೋಗ್ತೀನಿ ಅಂತ. ಸುಳ್ಳು. ನಿಜ, ನನಗ್ ಗೊತ್ತಿರೋ ನಿಜ ಇದೆ ರೀ. ಕಾವೇರಿ, ಬೇಡ ಬೇಡ, ನನ್ ಕೋಪ ಬರ್ಸ್ಬೇಡ. ಮರ್ಯಾದೆಯಾಗಿ ನಿಜ ಏನು ಅಂತ ಒಪ್ಕೊಂಡ್ಬಿಡು. ನನಗ್ ಗೊತ್ತಿರೋ ಸತ್ಯ ಇದೆ ರೀ. ಸತ್ಯ ಆಯ್ತು, ನೀನ್ ಹೇಳ್ತಿರೋದೇ ಸತ್ಯ ಆದ್ರೆ ನಿನ್ ಕುತ್ತಿಗೆಯಲ್ಲಿದೆಯಲ್ಲ ಮಾಂಗಲ್ಯ, ಅದನ್ನ ಮುಟ್ಕೊಂಡು ನೀನು ಹೇಳ್ತಿರೋದು ಸತ್ಯ ಅಂತ ಪ್ರಮಾಣ ಮಾಡು.